ಮತ್ತೊಂದು ವಿವಾದಕ್ಕೀಡಾದ ಸೋನು ಶ್ರೀನಿವಾಸ್ ಗೌಡ. ರೀಲ್ಸ್ ರಾಣಿ ಸೋನು ಗೌಡಗೆ ಆ ಹೇಳಿಕೆಯೇ ಕಂಟಕ. ಮತ್ತೊಂದು ವಿವಾದಕ್ಕೀಡಾದ ಸೋನು ಶ್ರೀನಿವಾಸ್ ಗೌಡ. ರೀಲ್ಸ್ ರಾಣಿ ಸೋನು ಗೌಡಗೆ ಕೊಟ್ಟಂತ ಒಂದು ಹೇಳಿಕೆ ಕಂಟಕ ಆಗಿದೆ. ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ದೂರು ಫಿಕ್ಸ್ ಆಗುತ್ತಾ ಹಾಗಾದ್ರೆ ಈ ಹೇಳಿಕೆಯಿಂದ? ಮೊದಲ ಬಾರಿಯೇ ಸಿನಿಮಾ ಹಾಡಿಗೆ ರೀಲ್ಸ್ ರಾಣಿ ಡ್ಯಾನ್ಸ್ ಮಾಡಿದ್ದಾರೆ. ಕೆಕೆ ಐಟಂ ಸಾಂಗ್ ಬಿಡುಗಡೆ ಆಗ್ತಾ ಇದ್ದಂತೆ ಸಂಕಷ್ಟ ಎದುರಾಗಿದೆ. ಇದೀಗ ಹುಡುಗರೆಲ್ಲ ಕಳ್ಳನ್ ಮಕ್ಕಳು ಎನ್ನುವಂತ ಹೇಳಿಕೆ ವೈರಲ್ ಆಗಿದೆ. ಸೋನು ಶ್ರೀನಿವಾಸ್ ಗೌಡ ಹೇಳಿಕೆಗೆ ಭಾರಿ ವಿವಾದ ವ್ಯಕ್ತವಾಗ್ತಾ ಇದೆ. ಪುರುಷ ಸಮಾಜದ ವಿರುದ್ಧ ಅವಹೇಳನ ಆರೋಪವನ್ನ ಮಾಡಿದಂತ ಸೋನು ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ಆಗುತ್ತಾ? ಸೋನು ಶ್ರೀನಿವಾಸ್ ಗೌಡ ಹೇಳಿಕೆಗೆ ನಟ ಮುರಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ವಿವಾದಕ್ಕೀಡಾದಂತ ಸೋನು ಶ್ರೀನಿವಾಸ್ ಗೌಡ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಆಕ್ಟಿವ್ ಆಗಿದ್ದಂತ ಸೋನು ಶ್ರೀನಿವಾಸ್ ಗೌಡ ಇದೀಗ ಕೆಕೆ ಸಿನಿಮಾದ ಒಂದು ಐಟಂ ಸಾಂಗ್ಗೆ ಹೆಜ್ಜೆಯನ್ನ ಹಾಕಿದ್ದಾರೆ. ಸ್ಟೇಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಮಾತನಾಡುವಂತಹ ಬರದಲ್ಲಿ ಹುಡುಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲೆಡೆ ಈ ಹೇಳಿಕೆ ವೈರಲ್ ಆಗಿರುವಂತದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಒಂದು ಹೇಳಿಕೆ ಇದಕ್ಕೆ ನಟ ಮುರಳಿ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೋನು ಗೌಡ ಹುಡುಗರ ಬಗ್ಗೆ ಹೇಳಿದಂತ ಈ ಒಂದು ಹೇಳಿಕೆ ಪುರುಷ ಸಮಾಜಕ್ಕೆ ಎಂತ ಪಟ್ಟವನ್ನ ಕಟ್ತಾ ಇದೆ. ಸೋನುಗೂ ಅಪ್ಪ ಇದ್ದಾರೆ, ಹಾಗಾದ್ರೆ ಅವರು ಕಳ್ಳನ ಮಗನ ಅನ್ನುವಂತ ಮಾತನ್ನ ಹಾಡಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಸಿಡಿದೆದ್ದ ನಟ ಮುರಳಿ ಇಂದು ರಾತ್ರಿ ಒಳಗೆ ಕ್ಷಮೆ ಕೇಳುವಂತೆ ಸೋನುಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕ್ಷಮೆ ಕೇಳದಿದ್ರೆ ಕಾನೂನು ಹೋರಾಟ ಮಾಡುವುದಾಗಿ ವಾರ್ನ್ ಮಾಡಿದ್ದಾರೆ. ನಾಳೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಫಿಲಂ ಚೇಂಬರ್ಗೆ ದೂರು ನೀಡಲು ಸಜ್ಜಾಗಿರುವ ನಟ ಮುರಳಿ ಕೆಕೆ ಚಿತ್ರದ ಐಟಂ ಹಾಡು ಬಿಡುಗಡೆ ಆದಾಗ ಸೋನು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋನು ಕೂಡ ಹುಟ್ಟುಹಬ್ಬದ ದಿನವೇ ಐಟಂ ಸಾಂಗ್ ರಿಲೀಸ್ ಆಗಿತ್ತು. ಸೋಷಿಯಲ್ ಆಗಿ ನಾವು ಏನ್ ಮಾತಾಡ್ತೀವಿ, ಯಾವ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗ ಇಂಡಸ್ಟ್ರಿಯಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದ್ದಂತ ಈ ನಟಿ ಹೆಚ್ಚಾಗಿ ಮಾತಿನ ಮೇಲೆ ನಿಗಾ ಇಟ್ಕೋಬೇಕು. ಕೂಡ ಕಳ್ಳನ್ ಮಗನೇನ ಸೋನು ಶ್ರೀನಿವಾಸ್ ಗೌಡದ್ದು ಇವತ್ತು ದೊಡ್ಡ ಮಟ್ಟಕ್ಕೆ ಕಾಂಟ್ರವರ್ಸಿ ಆಗಿರತಕ್ಕಂಥದ್ದು. ಸೊ ಒಂದು ವಿಡಿಯೋ ವೈರಲ್ ಆಗ್ತಾ ಇರುತ್ತೆ. ಏನ್ ವಿಡಿಯೋ ಅಂತಂದ್ರೆ ತಾವೆಲ್ಲರೂ ನನ್ನ ಅಕೌಂಟ್ ಅಲ್ಲಿ ನೋಡಿರ್ತೀರಿ ಕೂಡ. ಆ ವಿಡಿಯೋ ಎಲ್ಲ ಗಂಡು ಮಕ್ಕಳು ಕಳ್ಳನ ಮಕ್ಕಳು ಅಂತ ಇಡೀ ಪುರುಷ ಸಮುದಾಯಕ್ಕೆ ಕಳ್ಳನ ಮಕ್ಕಳು ಅನ್ನೋ ಒಂದು ಪಟ್ಟ ಕೊಟ್ಬಿಡ್ತಾರೆ. ಯಾರು? ಮಿಸ್ ಸೋನು ಶ್ರೀನಿವಾಸ್ ಗೌಡ ಅವರು. ಸೊ ಆ ಒಂದು ಪಟ್ಟ ಕೊಟ್ಟಾಗ ಏನೋ ಗ್ಲಿಂಪಸ್ ಹಾಕಿರ್ತಾರೆ ಅಂತ ಅನ್ಬಿಟ್ಟು ನಾನು ಪೂರ್ತಿ ವಿಡಿಯೋ ಕನ್ವೆ ಮಾಡಿರ್ತಾರೆ ಅಂತ ಅನ್ಬಿಟ್ಟು ಪೂರ್ತಿ ವಿಡಿಯೋ 13 ನಿಮಿಷ ಏನೋ ಸಮಥಿಂಗ್ ಇದೆ. ಆ ವಿಡಿಯೋ ನೋಡಿದಾಗ ಅವರು ಈ ಕಳ್ಳನ ಮಕ್ಕಳು ಅನ್ನೋ ಒಂದು ಟಾಪಿಕ್ ಏನ್ ಬಂದಿದೆ ಈ ವಿಚಾರಕ್ಕೆ ಅವ್ರು ಕನ್ವೆ ಮಾಡಿಲ್ಲ. ಅಂದ್ರೆ ಇಡೀ ಪುರುಷ ಸಮುದಾಯವೇ ಕಳ್ಳನ ಮಕ್ಕಳುನಾ ಇವ್ರ ಪ್ರಕಾರ? ಇವ್ರಿಗೂ ಅಪ್ಪ ಅಮ್ಮ ಇರ್ತಾರಲ್ವಾ, ಹಂಗಾದ್ರೆ ಅಪ್ಪನೂ ಕೂಡ ಕಳ್ಳನ್ ಮಗನೇನ? ಯಾವ ತರ ಹೇಳ್ತಾರೆ ಇವರು? ಇಡೀ ಪುರುಷ ಸಮುದಾಯಕ್ಕೇನೆ ಕಳ್ಳನ್ ಮಕ್ಕಳು ಅನ್ನೋ ಒಂದು ಪಟ್ಟ ಕೊಟ್ಟಿದ್ದಾರೆ. ಸೊ ಇವತ್ತು ಸಾಯಂಕಾಲದೊಳಗಡೆ ಏನಾದ್ರು ಸೋನು ಶ್ರೀನಿವಾಸ್ ಗೌಡ ಅವರು ಅಪ್ಪಿ ತಪ್ಪಿ ಸಾರಿ ಏನಾದ್ರು ಕೇಳಲಿಲ್ಲ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾಡಿದ್ರಲ್ಲಿ ದೊಡ್ಡ ಮಟ್ಟದ, ಅಂದ್ರೆ ನಾವು ಕಾನೂನಾತ್ಮಕವಾಗಿ ಏನ್ ತಗೋಬೇಕೋ ಕಾನೂನಾತ್ಮಕವಾಗಿ ಆ ಒಂದು ಇದನ್ನ ತಗೊಂತೇವೆ ನಾವು. ಸೋನು ಶ್ರೀನಿವಾಸ್ ಗೌಡದ್ದು ಇವತ್ತು ದೊಡ್ಡ ಮಟ್ಟಕ್ಕೆ ಕಾಂಟ್ರವರ್ಸಿ ಆಗಿರತಕ್ಕಂಥದ್ದು. ಸೊ ಒಂದು ವಿಡಿಯೋ ವೈರಲ್ ಆಗ್ತಾ ಇರುತ್ತೆ. ಏನ್ ವಿಡಿಯೋ ಅಂತಂದ್ರೆ ತಾವೆಲ್ಲರೂ ನನ್ನ ಅಕೌಂಟ್ ಅಲ್ಲಿ ನೋಡಿರ್ತೀರಿ ಕೂಡ. ಆ ವಿಡಿಯೋ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇದೀಗ ಸೋನು ಗೌಡ ಅವರು. ಮೇಡಮ್ ನಮಸ್ತೆ.
ನಮಸ್ಕಾರ, ಹೇಳಿ. ಹಲೋ. ಹಾ ಮ್ಯಾಮ್, ಕೇಳಿಸಿದ್ಯಾ? ಓಕೆ, ಇದೀಗ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಹುಡುಗರಿಗೆ ಕಳ್ಳನ ಮಗ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಅಲ್ಲಿ ಪಾಸ್ ಮಾಡಿರುವಂತದ್ದು, ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಇದು ಎಲ್ಲೆಡೆ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಏನ್ ಹೇಳ್ತೀರಾ ಈ ಬಗ್ಗೆ? ಮ್ಯಾಮ್, ಅಲ್ಲಿ ನಾನು ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟೆ, ಯಾಕೆ ಕೊಟ್ಟೆ ಅಂತಾನು ಅಲ್ಲಿರೋರ್ಗೆಲ್ಲಾರ್ಗೂ ಗೊತ್ತು. ಬಟ್ ಇದನ್ನ ಈ ತರ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ, ನಂಗೆ ಇವಾಗ ಗೊತ್ತಾಯ್ತು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ವರ್ಗಕ್ಕೆ ಮಾತ್ರ ಹೇಳಿಲ್ಲ ಸೋನು ಗೌಡ, ಇಡೀ ಪುರುಷ ಸಮಾಜಕ್ಕೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಈ ಒಂದು ಮಾತನ್ನ ಆಡಿದ್ದಾರೆ ಅಂತ. ಮ್ಯಾಮ್, ಇದನ್ನ ನಿನ್ನೆ ಹೇಳಿದ್ರೆ ಯಾರು ನಂಬ್ತಾ ಇರ್ಲಿಲ್ಲ ಮ್ಯಾಮ್. ಇವಾಗ ಅದು ಒಂದು ಕ್ಲಿಪ್ ಇಟ್ಕೊಂಡು ಮಾತಾಡ್ತಿದಾರೆ ಅಂದ್ರೆ ಮಾತಾಡ್ಲಿ ಬಿಡಿ ಮ್ಯಾಮ್, ನಾನ್ ತಲೆ ಕೆಡ್ಸ್ಕೊಳಲ್ಲ. ಯಾಕೆಂದ್ರೆ ನಿನ್ನೆ ಬಂದಿದ್ದು ನನ್ನ ಸಾಂಗ್ ಪ್ರಮೋಷನ್ಗೆ. ನನ್ನ ಸಾಂಗ್ ಪ್ರಮೋಷನ್ ಬಿಟ್ಟು ಬೇರೆದೆಲ್ಲ ನನ್ನ ವೈಯಕ್ತಿಕ ಎಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ಏನ್ ಮಾತಾಡ್ಬೇಕು, ನಾನು ಅದೇ ಮಾತಾಡಿದೀನಿ ಮ್ಯಾಮ್. ನನಗೆ ಹುಡುಗರಿಂದ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಲೈಫ್ ಅಲ್ಲಿ, ನಾನು ಅದನ್ನೇ ಹೇಳ್ಕೊಂಡಿರೋದು. ಇಲ್ಲ ಸಲದೆಲ್ಲ ನಾನು ಏನು ಹೇಳಿಲ್ಲ ಮ್ಯಾಮ್. ಅವ್ರು ಬಂದ್ ಕರೆಕ್ಟ್ ಆಗಿ ನನ್ ಮೂವಿ ಪ್ರಮೋಷನ್ ಕೇಳ್ಕೊಂಡು ಹೋಗಿದ್ರೆ ನಾನು ಅದೇ ಮಾಡ್ತಾ ಇದ್ದೆ. ಅದನ್ ಬಿಟ್ಟು ಬೇರೆದೆಲ್ಲ ಕೇಳ್ಕೊಂಡು ಕುತ್ಕೊಂಡ್ರೆ ನಾನು ಏನ್ ಹೇಳ್ಬೇಕು ಅದನ್ನೇ ಅಲ್ವಾ ನಾನು ಹೇಳೋದು. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಸಾರಿ ಕೇಳ್ಬೇಕು ಮ್ಯಾಮ್? ನಾನೇನಾದ್ರು ತಪ್ಪು ಮಾತಾಡಿದ್ದೀನ? ನಾನು ತಪ್ಪೇ ಮಾತಾಡಿಲ್ಲ. ಓಕೆ, ಅಂದ್ರೆ ಯಾರು ಅವರಿಗೆ ಹರ್ಟ್ ಮಾಡಿದ್ದಾರೆ ಸೋನು ಗೌಡಗೆ ಅವ್ರಿಗೆ ಮಾತಾಡೋದು ಓಕೆ, ಬಟ್ ಇಡೀ ಪುರುಷ ಸಮಾಜಕ್ಕೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಹೇಳ್ತಾ ಇವಾಗ ಹೌದು, ಹುಡುಗರೆಲ್ಲ ಕಳ್ಳನ್ ಮಕ್ಳೇ, ಇನ್ಕ್ಲೂಡಿಂಗ್ ಯು ಅಂತ ನಾನು ಹೇಳಾದ್ಮೇಲೂ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದೀನಿ. ಅದೇ ಅಷ್ಟು ಹುಡುಗರುಗಳು ನನ್ ಮೇಲೆ ದ್ವೇಷಿಸ್ತಾರೆ ಅಂದಿದ್ರೆ ಫುಲ್ ಇಂಟರ್ವ್ಯೂ ನೋಡ್ಕೊಂಡು ಮಾತಾಡಿದ್ರೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಅಂಡ್ ಆ ಆಂಕರ್ ಕೂಡ ಫುಲ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ನಾನು ಹೇಳಿದೀನಿ, ಹುಡುಗರು ಅಂತಲ್ಲ, ಹುಡುಗರು ತಪ್ಪು ಮಾಡ್ತಾರೆ, ಹುಡುಗಿರು ತಪ್ಪು ಮಾಡ್ತಾರೆ, ಯಾರೂ ಸರಿ ಇಲ್ಲ ಅಂತ ಎಲ್ಲಾರ್ನು ಸೇರಿ, ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಯು, ಎಲ್ಲಾರ್ನು ಸೇರಿಸಿ ಅಂತಾನೆ ಹೇಳಿರೋದು ಮ್ಯಾಮ್ ನಾನು. ಅಂದ್ರೆ ಯಾವ ಇಂಟೆನ್ಷನ್ಗೆ, ಯಾವ ಉದ್ದೇಶಕ್ಕೆ ಸೋನು ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ? ಈ ಒಂದು ನನಗೆ ಆಗಿದ್ದಂತ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾನು ಹುಡುಗರ್ನ ಹೌದು ದ್ವೇಷಿಸ್ತೀನಿ, ನನ್ಗೆ ಹುಡುಗರು ಕಂಡ್ರೆ ಹಾಗಲ್ಲ ಹೌದು ಅನ್ಕೊಂಡು ಹೇಳಿದ್ದು ಮ್ಯಾಮ್. ಅದು ನಾನು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ನಾನು ಹೇಳ್ತಾ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕಾದ್ರೆ ನನ್ನ ಫೇಸ್ ಅಲ್ಲಿ ಕೂಡ ಎಕ್ಸ್ಪ್ರೆಷನ್ ನೀವು ಬೇಕಿದ್ರೆ ನೀವು ಗಮನಿಸಬಹುದು. ನಾನು ನಗ್ನಗ್ತಾನೆ ತಮಾಷೆಗೆ ಹೇಳಿದ್ದು ಮ್ಯಾಮ್. ಅದನ್ನ ಇವರು ಬೇಕಂತ ಹೇಳಿ ಇಷ್ಟೊಂದೆಲ್ಲ ಮಾಡ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ಮಾತಾಡ್ಲಿ ಮ್ಯಾಮ್, ನನಗೂ ಗೊತ್ತು ಏನೇನ್ ಮಾತಾಡಿದೀವಿ, ಅಲ್ಲಿ ಏನೇನ್ ಮಾತಾಡಿದೀವಿ. ಅಂದ್ರೆ ಈಗ ಮುರಳಿ ಅವ್ರು ಹೇಳ್ತಾ ಇರುವಂತದ್ದು, ನಟ ಮುರಳಿ ಹೇಳ್ತಾ ಇದ್ದಾರೆ, ಒಂದ್ ವೇಳೆ ಕ್ಷಮೆ ಕೇಳಿಲ್ಲ, ಸಾರಿ ಕೇಳಿಲ್ಲ ಅಂತ ಅಂದ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ, ಫಿಲಂ ಚೇಂಬರ್ಗೆ ನಾವು ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಅಂತೆಲ್ಲ. ಮಾಡ್ಲಿ ಬಿಡಿ ಮ್ಯಾಮ್, ನನ್ ತಪ್ಪಿದ್ರೆ ನಾನು ಸಾರಿ ಕೇಳ್ಬೇಕಂದ್ರೆ ನಾನು ಕೇಳ್ತೀನಿ, ನನ್ ತಪ್ಪೇ ಇಲ್ಲ. ಬಂದಿರೋದು ಸಾಂಗ್ ಪ್ರಮೋಷನ್ ಮಾಡ್ಕೊಂಡು ಹೋಗಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ನನ್ನ ವೈಯಕ್ತಿಕ ವಿಷಯಗಳನ್ನ ಮಾತಾಡೋಕೆ ಯಾರಿಗೂ ರೈಟ್ಸ್ ಇಲ್ಲ. ಅವ್ರು ಕರೆಕ್ಟ್ ಆಗಿ ಮಾತಾಡ್ಕೊಂಡು ಕ್ವಶನ್ಸ್ ಕೇಳಿದ್ರೆ ನಾನು ಅದೇ ತರ ಆನ್ಸರ್ ಮಾಡ್ತಾ ಇದ್ದೆ. ಬಂದು ಅಲ್ಲಿ ನನ್ ಬಂದಿರೋ ವಿಷಯ ಬಿಟ್ಟು ಬೇರೆದೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಯಾರೇನ್ ಮಾಡ್ತಾರೆ? ಅಂದ್ರೆ ಅಲ್ಲಿ ತಡಿಬಹುದಿತ್ತು ಸೋನು ಗೌಡ ಅವರು, ಬೇಡ ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದ್ರ ಟಾಪಿಕ್ ಬಿಟ್ಟು ಮಾತಾಡಿ ಅನ್ಬೋದಿತ್ತು. ಬಟ್ ಅದಕ್ಕೆ ಅವ್ರೇನೋ ಕೇಳ್ತಾ ಇದಾರೆ ಅಂತ ನಾವೇನೋ ಮಾತಾಡ್ಬಿಡ್ಬೋದಾ ಅಂತಂದ್ರೆ ನನಗೋಸ್ಕರ ಅವ್ರು ಟೈಮ್ ಕೊಟ್ಟು ನನ್ ಪ್ರೆಸ್ ಮೀಟ್ಗೆ ಬಂದಿದ್ದಾರೆ ಅಂತ ಅಂದ್ರೆ ನಾನು ಅವ್ರೆಲ್ಲರಿಗೂ ಚಿರಋಣಿ ಆಗಿರ್ತೀನಿ. ನಾನು ಅವ್ರು ಏನ್ ಕೇಳ್ತಾರೆ ಅದನ್ನ ನಾನು ಹೇಳ್ಬೇಕಾಗುತ್ತೆ. ಅವ್ರ ಕ್ವಶನ್ ಕೇಳಿಲ್ಲ ಅಂತಂದಿದ್ರೆ ಅದ್ ಮಾತೇ ಬರ್ತಾ ಇರ್ಲಿಲ್ಲ ಅಲ್ವಾ? ಓಕೆ, ಅಂದ್ರೆ ಈಗ ಹೇಳ್ತಾ ಇರುವಂತದ್ದು ಸೋನು ಕೂಡ ಈಗ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಈಗ KK ಸಾಂಗ್ ಅಲ್ಲಿ, ಐಟಮ್ ಸಾಂಗ್ ಅಲ್ಲಿ ಒಂದು ಡಾನ್ಸ್ ಮಾಡಿದೀರಾ, ಅಲ್ಲಿ ಹುಡುಗರ ಜೊತೆನೆ ಒಂದು ಸಾಂಗ್ ಇದೆ. ಸೊ ಇವೆಲ್ಲವನ್ನ ಕೂಡ ಗಮನಿಸಿದಾಗ ಮತ್ತೆ ಹುಡುಗರ ಜೊತೆನೆ ಡಾನ್ಸ್ ಮಾಡಿದ್ದಾರೆ, ಬಟ್ ಹುಡುಗರ ಬಗ್ಗೆ ಹೀಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಮ್ಯಾಮ್, ಯಾರು ಕೂಡ ಬೇಕಂತ ಯಾರ ಬಗ್ಗೆನೂ ಅಲ್ಲಿ ಮಾತಾಡಿಲ್ಲ ಮ್ಯಾಮ್. ಇಲ್ಲ ನಾನೇ ನನ್ನ ಬ್ಲಾಗ್ ಅಲ್ಲಿ ಆಗಿರ್ಬೋದು, ಇಲ್ಲ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಎಲ್ಲೋ ನಾನೇ ಒಬ್ಳು ವೈಯಕ್ತಿಕವಾಗಿ ಹೌದು ಹುಡುಗರು ಸರಿ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರೆ ಅದು ತಪ್ಪಾಗ್ತಾ ಇತ್ತು. ಕೇಳಿರೋ ಕ್ವಶನ್ ಅಂತದ್ದು, ಹೀಗಾಗ್ತಾ ಇದೆ, ಹಾಗಾಗ್ತಾ ಇದೆ, ನಿಮ್ ಲೈಫ್ ಹಿಂಗಾಯ್ತು, ಹುಡುಗರ ಬಗ್ಗೆ ಏನ್ ನಿಮ್ಮ ಆನ್ಸರ್ ಅಂತ ಕೇಳಿದಾಗ, ಹುಡುಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನಾನ್ ಆ ತರ ಆನ್ಸರ್ ಮಾಡಿದ್ದುಂಟು. ಅದು ಅಲ್ಲಿರೋರು ಎಲ್ಲಾರಿಗೂ ಗೊತ್ತು ಮ್ಯಾಮ್. ಅದೇ ಈಗ ಇರೋವಂತ ಪ್ರಶ್ನೆ, ಪರ್ಟಿಕ್ಯುಲರ್ ಅವರಿಗೆ ಮಾತಾಡ್ಬೇಕಿತ್ತು, ಇಡೀ ಪುರುಷ ಸಮಾಜಕ್ಕೆ ಮಾತಾಡಿದ ತಪ್ಪು, ಅದಕ್ಕೆ ಸಾರಿ ಕೇಳ್ಬೇಕು ಅಂತ ಇದ್ದಾರೆ. ಇವಾಗ ನಾನು ಈ ತರ ಹೇಳಿದ್ರೆ ನಾನು ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಮ್ಯಾಮ್. ಅಲ್ಲ, ನಾವ್ ಹೇಳ್ತಾ ಇಲ್ಲ,
ಈಗ ಮುರಳಿ ಅವರಾಗಿರ್ಬೋದು, ಆ ಪುರುಷ ಒಂದು ಇದರಿಂದ ಬರ್ತಾ ಇರುವಂತಹ ಸ್ಟೇಟ್ಮೆಂಟ್, ಹೇಳಿಕೆ ಇದು. ಮಾತಾಡ್ಲಿ ಮ್ಯಾಮ್, ನನ್ಗೂ ಮಾತಾಡಕ್ ಬರುತ್ತೆ ಅಲ್ವಾ? ಆಯ್ತು ಮ್ಯಾಮ್, ಅವ್ರು ಕಾನೂನ್ ಪ್ರಕಾರ ಹೋಗ್ತಾರೆ ಅಂದ್ರೆ ನಾನು ಕಾನೂನ್ ಪ್ರಕಾರನೇ ಹೋಗ್ತೀನಿ ಮ್ಯಾಮ್. ಅಲ್ಲೇನ್ ತಪ್ಪು ಮಾತಾಡಿದೀನಿ? ಫಸ್ಟ್ ಆಫ್ ಆಲ್ ಈಗ ಬಂದಿದ್ದವ್ರು ಏನಕ್ಕೆ ಪ್ರೆಸ್ ಮೀಟಿಗಲ್ವಾ? ಅಲ್ಲಿ ಎಷ್ಟ್ ಮಾತಾಡ್ಬೇಕಿತ್ತು ಅಷ್ಟ್ ಮಾತಾಡ್ಬೇಕಿತ್ತು. ಮಾತಾಡೋದ್ ಬಿಟ್ಟು ಎಕ್ಸ್ಟ್ರಾ ಮಾತಾಡಿರೋದು ಫಸ್ಟ್ ಅವ್ರ ತಪ್ಪು. ಸೊ ಇದೀಗ ಸೋನು ಶ್ರೀನಿವಾಸ್ ಗೌಡ ಅವರು ಸಾರಿ ಕೇಳಲ್ವಾ? ನಾನು ಹೇಳ್ತಿಲ್ವಾ ಮ್ಯಾಮ್, ನಂದು ತಪ್ಪಿದೆ ಅಂತ, ಹೌದು ನನ್ ತಪ್ಪಿದೆ, ನನ್ ಬೇಕು ಅಂತಾನೆ ಹೇಳಿದೀನಿ ಅಂತ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಮ್ಯಾಮ್. ನಾನು ಒಂದ್ ಸಾರಿ ಕೇಳೋದ್ರಿಂದ ನಾನು ಏನು ಕಳ್ಕೊಳಲ್ಲ. ಅಲ್ಲ ಅದ್ರ ಕೇಳಿಸ್ಕೊಂಡವ್ರು ದೊಡ್ಡವ್ರಾಗಲ್ಲ, ಕೇಳೋರು ದೊಡ್ಡವ್ರಾಗಲ್ಲ ಮ್ಯಾಮ್. ನನ್ ತಪ್ಪೇ ಇಲ್ಲ ಅಲ್ವಾ? ನಾನು ಪ್ರವಾಕ್ ಮಾಡಿದ್ಯಾರು? ನನ್ಗೆ ಆತರ ಆನ್ಸರ್ ಮಾಡ್ಬೇಕು ಅಂತ ಮಾಡೋ ತರ ಮಾಡಿದ್ಯಾರು ಅಲ್ವಾ? ಅವ್ರಲ್ವಾ? ಓಕೆ, ಮತ್ತೆ ನಾನು ಏನಿಗೆ ಸಾರಿ ಕೇಳ್ಬೇಕು ಮ್ಯಾಮ್? ನೀವೇ ಹೇಳಿ. ಓಕೆ, ಥ್ಯಾಂಕ್ ಯು ಮೇಡಮ್, ಅಶ್ವವೇಗ ಜೊತೆ ಮಾತನಾಡಿದಕ್ಕೆ.